ಭಾಸ್ಕರ್ ಅವರ ಶಿಷ್ಯ ಆಗಿ ಭಾಳ ದಿವಸ ನಮ್ಮ ರಾಜಕೀಯ ಚಿಂತನ ಮಂಥನ ಮಾಡ್ತಿದ್ವಿ. ನನಗೆ ಅವರು ತೋರಿರ್ತಕ್ಕಂಥ ಸದ್ಭಾವನೆಗಳು, ಆ ನೈತಿಕ ಬೆಂಬಲ, ಬಲ ಎಲ್ಲವೂ ನಾನು ಸದಾಕಾಲ ಮೆಲುಕು ಹಾಕ್ತಿರ್ತೀನಿ. ಅವರು ಈ ಬ್ಯಾಂಕಿನ ಅಧ್ಯಕ್ಷರು, ಅವರು ಕರೆದಂಥ ಈ ಕಾರ್ಯಕ್ರಮ ನಾನು ಹೋಗಲೇಬೇಕು ಅಂಥೇಳಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಇಲ್ಲಿ ಬಂದು ಇದ್ದೇನೆ. ಅದೇ ರೀತಿ ಮಾನ್ಯ ರೇವಣ್ಣವರು ಹಿಂದಿನ ಬ್ಯಾಂಕಿನ ಅಧ್ಯಕ್ಷರು, ಇಂದಿನ ಪಂಚ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ರವಿಯವರಲ್ಲ ಅಂಥೇಳಿ ನಿಮಗೆ ನಾನು ವಿಶೇಷ ಅಭಿನಂದನೆ ಹೇಳ್ತಾ ಇದ್ದೀನಿ ಮಾನ್ಯ ರೇವಣ್ಣವರೇ. ಯಾಕಂದರೆ ನಿಮ್ಮ ಅನುಷ್ಠಾನ ಸಮಿತಿಯ ವಿಶೇಷ ಪರಿಶ್ರಮದಿಂದ ರವಿಯವ್ರನ್ನ ಈಗೇನು ನಾನು ಮಾತು ಹೇಳ್ತೇನೆ ಅದನ್ನು ನೀವು ವಿಧಾನಸಭೆಯೊಳಗೂ ಸಹಿತ ನನ್ನ ಪ್ರಶ್ನೆ ಮಾಡೋದಕ್ಕೆ ಉಪಯೋಗ ಮಾಡ್ಕೊಬೋದು. ಯಾಕಂದರೆ ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿ ಏನು ನಡೆದಿದೆ ಅನ್ನೋದು ಇವತ್ತಿನ ಮಾಧ್ಯಮದ ಸೇವೆಯಿಂದ ಸರಿಯಾಗಿ ಮಾಹಿತಿಗಳು ಮುಟ್ತಾ ಇಲ್ಲ. ನಾನು ರೇವಣ್ಣವ್ರನ್ನ ಯಾಕೆ ಅಭಿನಂದಿಸ್ತೀನಿ ಅಂದರೆ, ನಾವು 58,000 ಕೋಟಿ ಕೊಟ್ಟಿರ್ಬೋದು ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ. ಅದು ಈಗ ಒಟ್ಟು 2 ವರ್ಷದೊಳಗೆ 1,05,000 ಕೋಟಿ ಆಗಿದೆ. ಈ ಒಂದು ಕಾರ್ಯಕ್ರಮದಿಂದ ಏನು ಬಡತನ ರೇಖೆಗಿಂತ ಮೇಲೆ ಬಂದಂಥ ಜನರ ಅಭಿಪ್ರಾಯ ಸಂಗ್ರಹಣೆ ಮತ್ತು ತಲಾದಾಯದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಹೆಮ್ಮೆಯ ವಿಷಯಗಳನ್ನು ತಮಗೆ ತಿಳಿಸ್ತಾ, ಇದರ ಜೊತೆಗೆ ಈ ಕಾರ್ಯಕ್ರಮವನ್ನು ಇಡೀ ಪ್ರೆಸಿಡೆಂಟ್ ಯುನೈಟೆಡ್ ನೇಷನ್ಸಿನ ಅಸೆಂಬ್ಲಿಯ ಅಧ್ಯಕ್ಷರಾದಂಥ ಫಿಲಮಾನ್ ಯಾಂಗ್ರವರು ಈ ರಾಜ್ಯದ ಈ ಆರ್ಥಿಕ ಸುಧಾರಣೆಗೆ ತಗೊಂಡಂಥ ಕಾರ್ಯಕ್ರಮವನ್ನು ಭಾಳ ಹೆಮ್ಮೆಯಿಂದ ಹೊಗಳಿರ್ತಕ್ಕಂಥದ್ದು. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸರ್ವೇನಲ್ಲೂ ಕೂಡ ಈ ರಾಜ್ಯ ಈ ಕಾರ್ಯಕ್ರಮ ಮಾಡುವ ಮೂಲಕ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತೆಲ್ಲ ಹೇಳಿರ್ತಕ್ಕಂಥದ್ದು. ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸಬಲೀಕರಣ ಅಂತ ನಾವೇನು ಮಾತನಾಡ್ತಾ ಇದ್ವಿ, ಇವತ್ತು ಅಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಇಡೀ ಭಾರತದಲ್ಲೇ 538 ಕೋಟಿ ಮಹಿಳೆಯರು ಇವತ್ತು ಪ್ರವಾಸ ಮಾಡಿರ್ತಕ್ಕಂಥದ್ದು. ಇದು ಸಾಮಾನ್ಯವಲ್ಲ. ಇದಕ್ಕಾಗಿ ಇಡೀ ಪ್ರಪಂಚದ ಅವಾರ್ಡ್. 52 ವರ್ಷಗಳ ನಿರಂತರ ಸೇವೆಯ ಬಳಿಕ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂತೋಷದ ಸಂಗತಿ ಅಂತ ಹೇಳಿದರೆ, ಗದುಗಿನ ವೀರನಾರಾಯಣನ ಕ್ಷೇತ್ರದಿಂದ ಇವತ್ತು ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ, ಸುಸಂಸ್ಕೃತರು, ಆದರ್ಶಪ್ರಾಯರಾಗಿರುವರು, ನಾವು ಯಾರು ಹುಡುಕೋದೇ ಬಿಡಲ್ಲ ಅಂತಹ ಒಬ್ಬ ಗಣ್ಯ ವ್ಯಕ್ತಿ ಎಚ್.ಕೆ. ಪಾಟೀಲ್ ಅವರು ಇವತ್ತು ಆಗಮಿಸಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ನಮ್ಮ ಬ್ಯಾಂಕಿನ ಬಂಡವಾಳ ಸುಮಾರು ಕೋಟಿಗಳು ಮಾತ್ರ ಇತ್ತು. 30ರಿಂದ 40 ಕೋಟಿ ರೂಪಾಯಿ ಇತ್ತು. ಪ್ರಸ್ತುತ ಈಗ 123 ಕೋಟಿಗೆ ನಮ್ಮ ಬಂಡವಾಳ ಬೆಳೆದಿದೆ. ಅಂದರೆ 3 ಪಟ್ಟು ಬೆಳೆದಿದೆ 30 ವರ್ಷಗಳಲ್ಲಿ. ಏಕೆಂದರೆ ಒಂದು ಪ್ರಾರಂಭ ಆಗಬೇಕಾದ್ರೆ ನಿಧಾನ ಆಗುತ್ತೆ. ಏಕೆಂದರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯೂ ಹಾಗೆ. 1942ರಲ್ಲಿ ಏನು ಜವಾಹರ್ಲಾಲ್ ನೆಹರೂರ ಮೊದಲ ಬಡ್ಜೆಟ್ಟು ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, 175 ಕೋಟಿ ಮಾತ್ರ. ಆದರೆ ಈಗ ಯಾರು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿರ್ತಕ್ಕಂಥವರೆಲ್ಲ ಕುಳಿತು 10 ದಿನ ಅಥವಾ 1 ತಿಂಗಳು ಎಣಿಸಿದ್ರು ಕೂಡ ನಮಗಿರ್ತಕ್ಕಂಥ ಕರೆನ್ಸಿ 500 ರೂಪಾಯಿ.
500 ನೋಟನ್ನು ನಾವು ಎಣಿಸ್ತಾ ಕುಳಿತುಕೊಂಡ್ರೆ ನಮ್ಮ ಜೀವನ ಪರ್ಯಂತ ಎಣಿಸಿದ್ರು ಕೂಡ ಮುಗಿದಷ್ಟು ನಮ್ಮ ಬಡ್ಜೆಟ್ ಬೆಳೆದಿದೆ. ಸುಮಾರು 40 ಲಕ್ಷ ಕೋಟಿಗಳನ್ನು ಮೀರಿ ಹೋಗ್ತಾ ಇದೆ. ನನಗನ್ಸೋದು ಏನು, 40ರಿಂದ 123 ನಾವು 30 ವರ್ಷ ತೆಗೆದುಕೊಂಡಿರ್ಬೋದು. ಆದರೆ ಇಂದು ನಾವು 5 ವರ್ಷದಲ್ಲಿ 123 ಕೋಟಿಯಿಂದ 500 ಕೋಟಿಗೆ ಬೆಳೀತಕ್ಕಂಥ ಒಂದು ಸವಾಲನ್ನು ಮಾನ್ಯ ಸಚಿವರು ನಮಗೊಡ್ಡಿದ್ದಾರೆ. ಇದಕ್ಕೆ ನಮ್ಮ ಮಿತ್ರ ಅಂತ ಹಾಗೂ ನಿರ್ದೇಶಕರಲ್ಲಿ ಒಬ್ಬರ ಅಂತ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ರೇವಣ್ಣನವರು ಅದನ್ನು ಒಪ್ಕೊಂಡಿದ್ದಾರೆ. ಇನ್ನು ಅವರು ಒಪ್ಕೊಂಡ್ಮೇಲೆ ನನಗೇನು ಕಷ್ಟ ಆಗೋದಿಲ್ಲ. ಯಾಕೆಂದರೆ ಅವರು ಇಡೀ ರಾಜ್ಯಕ್ಕೆ ವರ್ಷಕ್ಕೆ 58,000 ಕೋಟಿ ರೂಪಾಯಿಗಳನ್ನು ಹಂಚತಕ್ಕಂಥವ್ರು. ನಮ್ಮ ಬ್ಯಾಂಕಿಗೆ 5 ವರ್ಷಕ್ಕೊಂದು 500 ಕೋಟಿ ಕೊಡೋಕ್ಕಾಗೋದಿಲ್ಲ, ಕೊಡಿಸ್ಕೊಡ್ತಾರೆ. ಅವರು ಯಾವಾಗ ಸವಾಲನ್ನು ಒಪ್ಕೊಂಡಿದ್ದಾರೆ, ನಾನು ಕೂಡ ಆ ಸವಾಲನ್ನು ಸ್ವೀಕರಿಸ್ತೇನೆ. ನನ್ನ ಇಡೀ ನಮ್ಮ ನಿರ್ದೇಶಕ ಬಂಧುಗಳೆಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಸಫಲರಾಗಿ ಇನ್ನು 5 ವರ್ಷಗಳ ಒಳಗೆ ಶ್ರೀಮಾನ್ HK ಪಾಟೀಲ್ನ ಕರ್ಕೊಂಡು ಬಂದು ಅವರ ಕೈಯಲ್ಲಿ ಒಂದು ಶ್ಲಾಘನೆಯನ್ನು ಮಾತನಾಡಿಸ್ಕೊಂಡು ನಮ್ಮ ಮತ್ತೊಂದು ಮಹೋತ್ಸವವನ್ನು, ಅದು ಡೈಮಂಡ್ ಜೂಬಿಲಿ ಆಗಿರ್ಬೋದು ಅಥವಾ ಸುವರ್ಣ ಕಮ್ ಡೈಮಂಡ್ ಜೂಬಿಲಿ, ಅದರ ಮಧ್ಯಭಾಗದಲ್ಲಿ ಆಗ್ತಕ್ಕಂಥದ್ದು. ಯಾಕೆಂದರೆ 60 ವರ್ಷಕ್ಕೆ ಡೈಮಂಡ್ ಅಂತ ಹೇಳ್ತಾರೆ, ಅದು ಕೂಡ ನಾವು ಆಚರಿಸೇ ತೀರ್ತೇವೆ ಇನ್ನು 5 ವರ್ಷಕ್ಕೆ. ಅಶೋಕ್ ನಗರ ಅನ್ನೋದು ಆವತ್ತಿನ ದಿವಸ ಒಂದು ಸಣ್ಣ ಬಡಾವಣೆ. ಅದು ಬರೀ ಹಾಲು ಮಾರೋರು ಮತ್ತು ಕೂಲಿ ಕೆಲಸ ಮಾಡೋರು ಇಂಥವ್ರು ಇದ್ದಂಥ ಬಡಾವಣೆ ಅದು. ಅಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ಈ ಚೀಟಿ ವ್ಯವಹಾರ ನಡೆಸೋರು ಮತ್ತು ಬಡ್ಡಿ ವ್ಯವಹಾರ ನಡೆಸೋರು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ತುಂಬ ಕನಿಷ್ಠ ಮಟ್ಟಕ್ಕೆ ತಂದುಬಿಟ್ಟಿದ್ರು. ಪ್ರತಿದಿನ ಆ ಒಂದು ಪಂಚಾಯಿತಿಗಳನ್ನ ಸಾಲ್ವ್ ಮಾಡೋದೇ ಅಲ್ಲಿರ್ತಕ್ಕಂಥ ಗಣ್ಯರು, ಅಂದರೆ ನಾಗಣ್ಣವರಾಗಿರ್ಬೋದು ಅಥವಾ ನಮ್ಮ ತಂದೆ PV ರಾಮಚಂದ್ರ ಆಗಿರ್ಬೋದು, ನಮ್ಮ ಲಕ್ಷ್ಮೀನಾರಾಯಣರಾಗಿರ್ಬೋದು, ಇವ್ರದ್ದೆಲ್ಲ ಇದೇ ಕೆಲಸ. ದಿನಗಳ ಸಾಯಂಕಾಲ ನಮ್ಮ ದುಡ್ಡು ಹೋಯಿತು ಅಂತ ಬಂದು ಆಗ ಅವರೆಲ್ಲ ಸೇರಿ, ಇಲ್ಲ ಒಂದು ಸೊಸೈಟಿ ಮಾಡೋಣ ಇಲ್ಲಿ, ಈ ಸೊಸೈಟಿ ಮಾಡಿದ್ರೆ ಇವರು ಈ ಬಡ್ಡಿ ವ್ಯವಹಾರಗಳು ಇದೆಲ್ಲ ತಪ್ಪುತ್ತೆ ಅಂತೇಳಿ ಎಲ್ಲ ಹತ್ರನೂ ಕಲೆಕ್ಟ್ ಮಾಡಿದ್ವಿ. 73ರಲ್ಲಿ 1 ರೂಪಾಯಿ ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಇತ್ತು. ಅಂಥ ಸಮಯದಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿಯಷ್ಟು ಕಲೆಕ್ಟ್ ಮಾಡಿ ಸೊಸೈಟಿ ಮಾಡಬೇಕು ಅಂತ ರಂಗದಾಸಪ್ಪನವರು ರಿಜಿಸ್ಟ್ರಾರ್ ಆಗಿದ್ದರು ಅವಾಗ ಕೋಆಪ್ರೇಟಿವ್. ಅವರು ಹೇಳೋರೆ, ನೀವು ಡಿಪಾಸಿಟ್ಸ್ ಸ್ವಲ್ಪ ಜಾಸ್ತಿ ಮಾಡಿ, ನಾನು ನಿಮಗೆ ಬ್ಯಾಂಕ್ ಅಂತಲೇ ಮಾಡಿಸ್ತೀನಿ ಅಂತ ಹೇಳಿ ಆ ಬ್ಯಾಂಕನ್ನು ಮಾಡಿಸಿದ್ರು. ಆಗ TD ನಾಗಣ್ಣವರು ಮೇಯರ್ ಆಗಿದ್ದರು. ಬ್ಯಾಂಕ್ ಅಂತ ಮಾಡೋದೇನೋ ನಿಜ, ಆದರೆ ಅದನ್ನು ಕಟ್ಟಡನೇ ಇಲ್ವಲ್ಲ. ಅದೇನೆಂದರೆ ಆಕಸ್ಮಿಕವಾಗಿ ನಮ್ಮ ತಂದೆ ಅಲ್ಲಿ ಮನೆ ಕಟ್ಟಿದ್ರು. ನಾವು ಔಟ್ ಹೌಸಲ್ಲಿದ್ವಿ, ನಾವು ಫ್ಯಾಮಿಲೀಸ್ ನಾವೆಲ್ಲ ಗೃಹ ಪ್ರವೇಶ ಮಾಡಿ ಈ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾಗ ನಾಗಣ್ಣವ್ರಿಗೂ ನಮ್ಮ ತಂದೆ ಹೇಳೋದು, ನೋಡಪ್ಪ ಸೊಸೈಟಿ ಬ್ಯಾಂಕ್ ಮಾಡಿಬಿಟ್ವಿ, ಅದಕ್ಕೆ ಜಾಗ ಇಲ್ಲ, ನೀನು ಮನೆ ಕೊಟ್ಬಿಡು ಅಂತ. ನಮ್ಮ ತಂದೆ ಮೊದಲೇ ಶ್ರೀರಾಮಚಂದ್ರ ಎಸ್ ಅಂದ್ಬಿಟ್ರು. ನಮ್ಮ ಮನೆಯಲ್ಲಿ ಅದೆಲ್ಲ ಒಂಥರ ಎಲ್ಲರೂ ಖುಷಿಯಾಗಿದ್ವಿ, ಮನೆಗೆ ಹೋಗೋಣ ಅನ್ನೋ ಟೈಮ್ನಲ್ಲಿ ಈ ಥರ ಆಗೋಯ್ತಲ್ಲ ಅಂತ ನಮ್ಮ ತಾಯಿ ಕಣ್ಣೀರೂ ಹಾಕ್ಬಿಟ್ರು ಅವಾಗ. ಆದರೆ ನಮ್ಮ ತಂದೆ ಸಂತೈಸಿದ್ರು, ಬೇಡ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಮಾಡ್ತಾಯಿದ್ವಿ. ನೀವು ನಂಬ್ತಿರೋ ಇಲ್ಲೋ, ನಮ್ಮ ಮನೆಗೆ ಅಡ್ವಾನ್ಸ್ ಕೊಡಲಿಲ್ಲ ಬ್ಯಾಂಕ್ನವರು, ನಮ್ಮ ಹೆಸರಿನಲ್ಲೆಲ್ಲ ಒಂದೊಂದು ಶೇರ್ ಹಾಕ್ಬಿಟ್ರು, ಇದೇ ಅಡ್ವಾನ್ಸು ನಿಮಗೆ ಅಂತ. ಸೊ ಈ ಥರ ಹುಟ್ಟು ಬಂತು ಅದು ಬ್ಯಾಂಕು. ಸ್ವಲ್ಪ ಕಾಲಗಳ ನಂತರ ನಮ್ಮ ತಂದೆನೇ ಕಷ್ಟ ಬಿದ್ದು ಮೇಲ್ಗಡೆ ಒಂದು ಫ್ಲೋರ್ ಹಾಕಿ ಬ್ಯಾಂಕ್ನ ಅಲ್ಲಿಗೆ ಶಿಫ್ಟ್ ಮಾಡಿ ನಡ್ಕೊತಾ ಬಂತು. ಏನಂತಂದರೆ ಆವತ್ತಿನ ದಿನಗಳಲ್ಲಿ ದುಡ್ಡು ತುಂಬ ಕಷ್ಟ. ಜನಗಳು ಶೇರ್ ಹಾಕೋದಾಗಲಿ ಅಥವಾ ಡಿಪಾಸಿಟ್ ಮಾಡೋದಾಗಲಿ, ನನಗೆ ತಿಳಿದಂಗೆ 80-90ರ ದಶಕದಲ್ಲೂ ಸಹ ನ್ಯಾಷನಲೈಸ್ಡ್ ಬ್ಯಾಂಕ್ಗಳವ್ರೂ ಡಿಪಾಸಿಟ್ ಬೇಕು ಅಂದರೆ ಕಮಿಷನ್ ಕೊಡ್ತಾಯಿತ್ತು. ಆ ಥರ ಒಂದು ಸನ್ನಿವೇಶ ಇತ್ತು. ಅದಾದ ನಂತರ ಚೇತರಿಸ್ಕೊಂಡು ನಮ್ಮ ಬ್ಯಾಂಕಿಗೆ ಒಂದು ಒಟ್ಟಿಗೆ ಬಂದಿದೆ. ಅಂದರೆ ನಾವು ಯಾವತ್ತೂ ಲಾಸ್ ಮಾಡಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಬ್ಯಾಂಕಿಗೆ ಒಂದು ಅಡ್ಡ ಹೆಸರಿತ್ತು, ಬಡವರ ಬ್ಯಾಂಕು ಅಂತ. ನಾವು ಸರ್ವ್ ಮಾಡ್ತಾಯಿದ್ದಿದ್ದೆ ಅವ್ರಿಗೆ 10,000 ಲೋನು. ಇದನ್ನು ಎಲ್ಲಿ ದೊಡ್ಡ ಸಾಹುಕಾರರು ಬಂದರೆ ನಿಜವಾಗಲೂ 1,000 ಕೋಟಿ 2,000 ಕೋಟಿ ಆಗ್ಬೋದು. ಇದ್ರ ಜೊತೆಗೆ ಈ ಮಧ್ಯದಲ್ಲಿ ಕೆಲವು ಬ್ಯಾಂಕುಗಳು ಅವ್ಯವಹಾರಗಳು ಮಾಡಿ ರಾಘವೇಂದ್ರ, ಇದರಿಂದ ಜನಗಳಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಭಯ ಬಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಇಲ್ಲಾಗಿದ್ರೆ ನಾವು ಇಷ್ಟೊತ್ತಿಗೆ 200-300 ಕೋಟಿ ದಾಟಿಬಿಡ್ತಾ ಇದ್ವಿ. ಸ್ವಲ್ಪ ಅದು ಒಂದು ಬ್ರೇಕ್ ಹಾಕಿದೆ, ಜನಗಳಿಗೊಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ನಮ್ಮ ಪಾಟೀಲರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಸ್ಟ್ಯಾಟಿಸ್ಟಿಕ್ಸ್ ನಿಜವಾಗ್ಲೂ, ಅದಕ್ಕೆ ಅವ್ರನ್ನ ನಾನು ಸಹಕಾರ ಕ್ಷೇತ್ರದ ಸರ್ವಜ್ಞ ಅಂತ ಕರಿಬೇಕು ಅಂತ ಹೇಳಿದ್ದೆ. ಯಾಕಂದರೆ ಅವ್ರ ಬೆರಳು ತುದಿನಲ್ಲೇ ಎಲ್ಲ ಡೇಟಾ ಇರುತ್ತೆ ಅವ್ರಿಗೆ. ಹಾಗಾಗಿ ಅವರ ಒಂದು ಆಶೀರ್ವಾದ ಇದೆ. ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಇನ್ನೊಂದು 5 ವರ್ಷದಲ್ಲಿ 500 ಕೋಟಿ ದಾಟ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ.